ಬಿಜೆಪಿ ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದವರು ಬಿಜೆಪಿಯವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ ಬಿಜೆಪಿ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಬಿಜೆಪಿ ಅಸಮರ್ಥರಿಗೆ ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಸರ್ ಈಗ ನೋಡಿ, ಈಗ ಅವ್ರು ಯಾರು ಕ್ಯಾಂಡಿಡೇಟ್ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಒಂದು ಕುಟುಂಬ ಹಿನ್ನೆಲೆ ಇದೆ. ಈಗ ನೀವು ಕುಟುಂಬ ರಾಜಕಾರಣ ಮಾತಾಡೋದಾದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಅವ್ರ ತಂದೆನೂ ರಾಜಕಾರಣದಲ್ಲಿ ಇದ್ದವ್ರೆ, JDS ಅಲ್ಲಿ ಇದ್ದವ್ರೆ. ಇಲ್ಲಿ ಏನಾಗಿದೆ ನೋಡಿ ಸರ್, ಸಮರ್ಥ ಅನ್ನೋ ವ್ಯಕ್ತಿ ಆತ ಆಸ್ ಅನ್ ಇಂಡಿವಿಜುವಲ್ ಆತ ಕೇಪಬಲ್ ಇದ್ದಾನೆ. ಹೊಸ ಜನರೇಷನ್ ಬರ್ಲಿ, ನಾನು ಇಲ್ಲ ಅಂತಿಲ್ಲ. ನೋಡಿ ಸರ್, ಎಲ್ಲಾ ಈಕ್ವೇಶನ್ಸ್ ಅಲ್ಲಿ ಹೈಕಮಾಂಡ್ ಇವತ್ತು ನಾವ್ ಯಾರು ನೋಡಿ, ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರು ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಲಿಸ್ಕೊಂಡ್ ಬರ್ತಿದ್ವಿ. ಇವತ್ತು ಆ ಹುಡುಗನ್ ಕೊಟ್ಟಿದ್ದಾರೆ, ಎಲ್ರೂ ಸೇರಿ ಗೆಲ್ಲಿಸ್ತಾರೆ. ನನಗೆ ನಂಬಿಕೆ ಇದೆ ಸಮರ್ಥನ ಅತ್ಯಂತ ಅಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ ಅಂತ. ಈಗ ವೆರಿ ಸಿಂಪಲ್, ನನ್ಗೆ ಯಾವ ಬ್ಯಾಕ್ ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡ್ಲಿಲ್ವಾ? ನನಗ್ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಜಾತಿ ಹಿನ್ನೆಲೆ ಇಲ್ಲ, ಯಾವುದೇ ಕಾರ್ಡ್ ಇಲ್ದೆ ನನ್ನ ತಂದೆ ಎಂತವ್ರ ಮೇಲೆ ನಿಲ್ಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ. ಎಲ್ಲೆಲ್ಲಿ ಯಾರ್ಯಾರ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅನ್ನೋ ಈಕ್ವೇಶನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲಾ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನ ಕೇವಲವಾಗಿ ಮಾತಾಡೋ ಬಿಜೆಪಿಗೆ ಒಂದು ಓಟು ತಾವು ಹಾಕಬಾರದು. ನೋ ಸರ್, ಹೆಂಗ್ ಸರ್ ಬ್ಯಾಕ್ ಫೈರ್ ಆಗುತ್ತೆ? ನಾವು 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ 58,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀವಿ. ಬಡವ್ರ ಮನೆಗೆ 2,000 ಕೊಟ್ರೆ ಇದು ಬ್ಯಾಕ್ ಫೈರಾ? ಬಡವ್ರ ಹೆಣ್ಮಗುಗೆ ಅರ್ಶನ ಕುಂಕುಮ ಕೊಡ್ಬೇಕು ಅಂದ್ರೆ ಬಸ್ಸಲ್ಲಿ ಹೋಗಿ ಫ್ರೀ ಆಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾರೆ, ಅದು ಬ್ಯಾಕ್ ಫೈರಾ? ಇಂದಿರಾ ಕಿಟ್ ಅಂತ ಕೊಡ್ತಿದೀವಿ, ಅದು ಬ್ಯಾಕ್ ಫೈರಾ? ಅಕ್ಕಿ ಕೊಡ್ತಾ ಇದೀವಿ, ಅದು ಬ್ಯಾಕ್ ಫೈರಾ? ಯುವ ನಿಧಿ ಕೊಡ್ತಿದೀವಿ. ಗ್ಯಾರಂಟಿಗಳು ಖಂಡಿತವಾಗೂ ನಮ್ಮ ಸರ್ಕಾರದ ಗ್ಯಾರಂಟಿ. ಅದು ಇಲ್ಲ ಸರ್, ಅಂತ ಇನ್ಕಂಬೆನ್ಸಿ ಏನಿಲ್ಲ. ನನಗೆ ನಂಬಿಕೆ ಇದೆ, ಒಂದು 40-50 ಮೆಜಾರಿಟಿಯಲ್ಲಿ ಸಮರ್ಥ ಅವ್ರು ಗೆಲ್ತಾರೆ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬ್ರದ್ದು ಕೊಡುಗೆ ಇದೆ ದಾವಣಗೆರೆಗೆ. ಅವರು ಹೆಜ್ಜೆ ಗುರುತನ್ನ ಬಿಟ್ಟೋಗಿದ್ದಾರೆ. ಆ ಕುಟುಂಬದ ಕುಡಿ ಒಂದು ಬಂದಿದೆ. ಅದೇ ಅಲ್ಲದೆ ಸಮರ್ಥ ಎಸ್ ಅನ್ ಇಂಡಿಪೆಂಡೆಂಟ್, ಐ ಆಮ್ ಟೆಲ್ಲಿಂಗ್ ಯು, ಎಫಿಷಿಯನ್ಸಿ ಇದ್ದಾನೆ. ನನಗೆ ಆ ಹುಡುಗನ ಬಗ್ಗೆ ಗೊತ್ತು. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ, ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ ಆ ಕಡೆ ಬ್ಯಾರಲ್ಸ್ ಬರಕ್ಕಾಗದೆ ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿ ಕೈಲಿ ಏನ್ ಮಾಡಕ್ ಆಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ಅನ್ನ ನಿಲ್ಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರ್ಬೇಕಲ್ಲ. ನೀವು ಯಾವ್ದ್ರಿಂದ ಹೋಗ್ತಾ ಇದ್ರೆ? ಏನ್ ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನ್ ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂಪಿಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಿಜೆಪಿ ಎಂಪಿಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡ್ಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನರೇಷನ್ ಬಂದಿದ್ದಾನೆ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ ನ ವೈಡನ್ ಮಾಡಕ್ಕೆ ಗಟ್ಟಿ ತೀರ್ಮಾನ ತಗೊಂತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿದ್ದು ಸರ್. ಸರ್, ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ ಸರ್. ಈಗ ನೋಡಿ, ವಿಜೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ನಂಬಿಕೆ ಇದೆ, ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ ಬಿಜೆಪಿ ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ,
ನನ್ನ ಎದೆ ಸೀಳಿದ್ರೇನು ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ ಬಿಜೆಪಿ ಅವ್ರು ಸುಮ್ನೆ ನಿಮ್ಮನ್ನ ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡಕ್ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನು ಬರಲ್ಲ, ಯಡಿಯೂರಪ್ಪ ಸಾಹೇಬ್ರು ಬರಲ್ಲ, ಯಾರು ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ. ನೀನೇನಾದ್ರೂ ರಾಜಕಾರಣದಲ್ಲಿ ಮಾಡಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡಕ್ಕೋ, ಯಡಿಯೂರಪ್ಪನೇನೋ ಮಾಡಕ್ಕೋ, ಇಲ್ಲ ಮೋದಿ ಅವ್ರು ಏನೋ ಮಾಡಿ 11 ವರ್ಷದಿಂದ ಏನ್ ಕಡ್ದು ಕಟ್ಟೆ ಹಾಕಿದ್ರು ಗುರು? ಏನ್ ಕಡ್ದು ಕಟ್ಟೆ ಹಾಕಿದ್ರು? ಯೂತ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನ ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ, ನಮ್ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರ್ ಅಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬ್ರು. ಇವತ್ತು ಇಲ್ಲಿಂದ MLC ಮಾಡಿದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಜೆಟ್ ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು ಬಿಜೆಪಿ ಅವ್ರ ಹತ್ರ ಬಾಯಿಗೆ ಬಂದಂಗ್ ಬಯಸ್ಕೊಂತಾ ಇದೀವಿ. ಅವ್ರು ಬಿಜೆಪಿ ಅವ್ರು ನಮ್ಮನ್ನ ನಾವು ಮುಸ್ಲಿಮ್ಸ್ ನ ಓಲೈಕೆ ಮಾಡಕ್ಕೆ ಸಾವಿರಾರು ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದೀನಿ. ನಮ್ ಬಿಜೆಪಿ ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವ್ರು ಮಾತ್ರ ಅಲ್ಪಸಂಖ್ಯಾತರ. ಸರ್, ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದಾರಲ್ಲ ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗ್ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗ್ ಮಾತಾಡೋರ್ ಬಗ್ಗೆ ನೀವ್ ಹೆಂಗ್ ಇದ್ ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ, ನನ್ ನಂಬಿಕೆ ಇದೆ. ಅಣ್ಣ, ಈಗ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಮೈನಾರಿಟೀಸ್ ನ ದಕ್ಷಿಣ ಭಾಗದಲ್ಲಿ ಮುಂದಿನ ತರ ಪ್ರಯತ್ನ ನನ್ನ ಪಕ್ಷ ಮಾಡುತ್ತೆ. ಇದು ಇಲ್ಲ, ಸಮರ್ಥರು ತುಂಬಾ ಜನ ಇದ್ದಾರೆ. ಇದೊಂದು ಸಂದರ್ಭ ಅಷ್ಟೇ ಸರ್ ಅಂತ ಹೇಳ್ತಾ, ಒಬ್ಬರಿಗೆ ಬಿಜೆಪಿ ಮುಟ್ಟಾಳರಿಗೆ ಓಟ್ ಹಾಕ್ಬಿಡಿ. ನಿಮ್ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದವರು ಬಿಜೆಪಿಯವರು. ಇವತ್ತು ನೀವು ಯಾವ್ದೋ ಅಸಮಾಧಾನಕ್ಕೆ ಬಿಜೆಪಿ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಬಿಜೆಪಿ ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಸರ್ ಈಗ ನೋಡಿ, ಈಗ ಅವ್ರು ಯಾರು ಕ್ಯಾಂಡಿಡೇಟ್ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಒಂದು ಕುಟುಂಬ ಹಿನ್ನೆಲೆ ಇದೆ. ಈಗ ನೀವು ಕುಟುಂಬ ರಾಜಕಾರಣ ಮಾತಾಡೋದಾದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಅವ್ರ ತಂದೆನೂ ರಾಜಕಾರಣದಲ್ಲಿ ಇದ್ದವ್ರೆ, JDS ಅಲ್ಲಿ ಇದ್ದವ್ರೆ. ಇಲ್ಲಿ ಏನಾಗಿದೆ ನೋಡಿ ಸರ್, ಸಮರ್ಥ ಅನ್ನೋ ವ್ಯಕ್ತಿ, ಆತ ಆಸ್ ಅನ್ ಇಂಡಿವಿಜುವಲ್ ಆತ ಕೇಪಬಲ್ ಇದ್ದಾನೆ. ಹೊಸ ಜನರೇಷನ್ ಬರ್ಲಿ, ನಾನು ಇಲ್ಲ ಅಂತಿಲ್ಲ. ನೋಡಿ ಸರ್, ಎಲ್ಲಾ ಈಕ್ವೇಶನ್ಸ್ ಅಲ್ಲಿ ಹೈಕಮಾಂಡ್ ಇವತ್ತು ನಾವ್ ಯಾರು ನೋಡಿ, ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರು ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಲಿಸ್ಕೊಂಡ್ ಬರ್ತಿದ್ವಿ. ಇವತ್ತು ಆ ಹುಡುಗನ್ ಕೊಟ್ಟಿದ್ದಾರೆ, ಎಲ್ರೂ ಸೇರಿ ಗೆಲ್ಲಿಸ್ತಾರೆ. ನನಗೆ ನಂಬಿಕೆ ಇದೆ ಸಮರ್ಥನ ಅತ್ಯಂತ ಅಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ ಅಂತ. ಈಗ ವೆರಿ ಸಿಂಪಲ್, ನನ್ಗೆ ಯಾವ ಬ್ಯಾಕ್ ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡ್ಲಿಲ್ವಾ? ನನಗ್ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವ್ದೇ ಜಾತಿ ಹಿನ್ನೆಲೆ ಇಲ್ಲ, ಯಾವ್ದೇ ಕಾರ್ಡ್ ಇಲ್ದೆ ನನ್ನ ತಂದೆ ಎಂತವ್ರ ಮೇಲೆ ನಿಲ್ಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ. ಎಲ್ಲೆಲ್ಲಿ ಯಾರ್ಯಾರು ಟಿಕೆಟ್ ಕೊಟ್ರೆ ಗೆಲ್ತಾರೆ ಅನ್ನೋ ಈಕ್ವೇಶನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲಾ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನ ಕೇವಲವಾಗಿ ಮಾತಾಡೋ ಬಿಜೆಪಿಗೆ ಒಂದು ಓಟು ತಾವು ಹಾಕಬಾರದು. ನೋ ಸರ್, ಹೆಂಗ್ ಸರ್ ಬ್ಯಾಕ್ ಫೈರ್ ಆಗುತ್ತೆ? ನಾವು 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ 58,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀವಿ. ಬಡವ್ರ ಮನೆಗೆ 2,000 ಕೊಟ್ರೆ ಇದು ಬ್ಯಾಕ್ ಫೈರಾ? ಬಡವ್ರ ಹೆಣ್ಮಗುಗೆ ಅರ್ಶನ ಕುಂಕುಮ ಕೊಡ್ಬೇಕು ಅಂದ್ರೆ ಬಸ್ಸಲ್ಲಿ ಹೋಗಿ ಫ್ರೀಯಾಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾರೆ, ಅದು ಬ್ಯಾಕ್ ಫೈರಾ? ಇಂದಿರಾ ಕಿಟ್ ಅಂತ ಕೊಡ್ತಿದೀವಿ, ಅದು ಬ್ಯಾಕ್ ಫೈರಾ? ಅಕ್ಕಿ ಕೊಡ್ತಾ ಇದೀವಿ, ಅದು ಬ್ಯಾಕ್ ಫೈರಾ? ಯುವ ನಿಧಿ ಕೊಡ್ತಿದೀವಿ. ಗ್ಯಾರಂಟಿಗಳು ಖಂಡಿತವಾಗೂ ನಮ್ಮ ಸರ್ಕಾರದ ಗ್ಯಾರಂಟಿ. ಅದು ಇಲ್ಲ ಸರ್, ಅಂತ ಇನ್ಕಂಬೆನ್ಸಿ ಏನಿಲ್ಲ. ನನಗೆ ನಂಬಿಕೆ ಇದೆ, ಒಂದು 40-50 ಸಾವಿರ ಮೆಜಾರಿಟಿಯಲ್ಲಿ ಸಮರ್ಥ ಅವ್ರು ಗೆಲ್ತಾರೆ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ,
ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬ್ರದ್ದು ಕೊಡುಗೆ ಇದೆ ದಾವಣಗೆರೆಗೆ. ಅವರು ಹೆಜ್ಜೆ ಗುರುತನ್ನ ಬಿಟ್ಟೋಗಿದ್ದಾರೆ. ಆ ಕುಟುಂಬದ ಕುಡಿ ಒಂದು ಬಂದಿದೆ. ಅದೇ ಅಲ್ಲದೆ ಸಮರ್ಥ ಎಸ್ ಅನ್ ಇಂಡಿಪೆಂಡೆಂಟ್, ಐ ಆಮ್ ಟೆಲ್ಲಿಂಗ್ ಯು, ಎಫಿಷಿಯನ್ಸಿ ಇದಾನೆ. ನನಗೆ ಆ ಹುಡುಗನ ಬಗ್ಗೆ ಗೊತ್ತು. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪದತ್ತ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ ಆ ಕಡೆ ಬ್ಯಾರಲ್ಸ್ ಬರಕ್ಕಾಗದೆ ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿ ಕೈಲಿ ಏನ್ ಮಾಡಕ್ ಆಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ಅನ್ನ ನಿಲ್ಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರ್ಬೇಕಲ್ಲ. ನೀವು ಯಾವ್ದ್ರಿಂದ ಹೋಗ್ತಾ ಇದ್ರೆ? ಏನ್ ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನ್ ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂಪಿಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಿಜೆಪಿ ಎಂಪಿಗಳು ಎಷ್ಟು ಜನ ನಮ್ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡ್ಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ ಜನರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ ನ ವೈಡನ್ ಮಾಡಕ್ಕೆ ಗಟ್ಟಿ ತೀರ್ಮಾನ ತಗೊಂತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿದ್ದು ಸರ್. ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಇಲ್ಲ ಇಲ್ಲ ಅಲ್ಲ ಇದೆ ಇಲ್ಲ ಇಲ್ಲ, ನಾನು ಹಂಗೆ ಹೇಳತ್ತಾ ಇಲ್ಲ ಸರ್. ಈಗ ನೋಡಿ, ವಿಜೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ನಂಬಿಕೆ ಇದೆ, ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಕಾಂಗ್ರೆಸ್ ನ ಗೆಲ್ಲಿಸ್ತಾರೆ. ಈ ಬಿಜೆಪಿ ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ, ನನ್ನ ಎದೆ ಸೀಳಿದ್ರೇನು ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ ಬಿಜೆಪಿ ಅವ್ರು ಸುಮ್ನೆ ನಿಮ್ಮನ್ನ ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡಕ್ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನು ಬರಲ್ಲ, ಯಡಿಯೂರಪ್ಪ ಸಾಹೇಬ್ರು ಬರಲ್ಲ, ಯಾರು ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ, ನೀನೇನಾದ್ರೂ ರಾಜಕಾರಣದಲ್ಲಿ ಮಾಡಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡಕ್ಕೋ, ಯಡಿಯೂರಪ್ಪನೇನೋ ಮಾಡಕ್ಕೋ, ಇಲ್ಲ ಮೋದಿ ಅವ್ರು ಏನೋ ಮಾಡಿ 11 ವರ್ಷದಿಂದ ಏನ್ ಕಡ್ದು ಕಟ್ಟೆ ಹಾಕಿದ್ರು ಗುರು? ಏನ್ ಕಡ್ದು ಕಟ್ಟೆ ಹಾಕಿದ್ರು? ಯೂತ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನ ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ, ನಮ್ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರ್ ಅಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬ್ರು. ಇವತ್ತು ಇಲ್ಲಿಂದ MLC ಮಾಡಿದೀವಿ. ಇವತ್ತು ಮೈನಾರಿಟೀಸ್ಗೆ, ಮೊನ್ನೆ ನೀವು ನಮ್ಮ ಬಜೆಟ್ ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು ಬಿಜೆಪಿ ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊಂತಾ ಇದೀವಿ. ಅವ್ರು ಬಿಜೆಪಿ ಅವ್ರು ನಮ್ಮನ್ನ, ನಾವು ಮುಸ್ಲಿಮ್ಸ್ ನ ಓಲೈಕೆ ಮಾಡಕ್ಕೆ 1000 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದೀನಿ. ನಮ್ ಬಿಜೆಪಿ ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವ್ರು ಮಾತ್ರ ಅಲ್ಪಸಂಖ್ಯಾತರ. ಸರ್, ನಿಮ್ ಅಲ್ಪಸಂಖ್ಯಾತ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದಾರಲ್ಲ, ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗ್ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗ್ ಮಾತಾಡೋರ್ ಬಗ್ಗೆ ನೀವ್ ಹೆಂಗ್ ಇದ್ ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ, ನನ್ ನಂಬಿಕೆ ಇದೆ.
ದಕ್ಷಿಣ ಕ್ಷೇತ್ರ ಆದಾಗಿಂದಲೂ ಅಲ್ಪಸಂಖ್ಯಾತರು ಕೇಳ್ಕೊಂಡು ಅಣ್ಣ ಈಗ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಮೈನಾರಿಟೀಸ್ ನ ದಕ್ಷಿಣ ಭಾಗದಲ್ಲಿ ಮುಂದಿನ ತರ ಪ್ರಯತ್ನ ನನ್ನ ಪಕ್ಷ ಮಾಡುತ್ತೆ. ಇದು ಅಲ್ಪಸಂಖ್ಯಾತರಲ್ಲಿ ಯಾರು ಸಮರ್ಥರು ಇಲ್ಲ, ಸಮರ್ಥರು ತುಂಬಾ ಜನ ಇದ್ದಾರೆ, ಇದೊಂದು ಸಂದರ್ಭ ಅಷ್ಟೇ ಸರ್ ಅಂತ ಹೇಳ್ತಾ